ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವ ನೀಡುತ್ತಿಲ್ಲ. ದಾಂಡೇಲಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಸ್.ವಿ. ಸಂಕನೂರ್ ಹೇಳಿಕೆ. ಈಗಿನ ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಯಾವ ಪ್ರಮಾಣದಲ್ಲಿ ಮಹತ್ವ ನೀಡಬೇಕಿತ್ತೋ ಆ ಪ್ರಮಾಣದಲ್ಲಿ ಮಹತ್ವವನ್ನು ನೀಡುತ್ತಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯರಾದ ಎಸ್.ವಿ. ಸಂಕನೂರ್ ಅವರು ಬೇಸರ ವ್ಯಕ್ತಪಡಿಸಿದರು. ಅವರಿಂದು ಸೋಮವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಿದ್ದರು. ಪ್ರಾಥಮಿಕ ಶಿಕ್ಷಣದಿಂದ ವಿಶ್ವವಿದ್ಯಾಲಯದವರೆಗೂ ನಿವೃತ್ತಿಯಿಂದ ಇಲ್ಲವೇ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಗಳಿಗೆ ಈವರೆಗೂ ಭರ್ತಿ ಮಾಡುವ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಮುಂದಾಗಿಲ್ಲ. ಪರಿಣಾಮವಾಗಿ ಗುಣಮಟ್ಟದ ಶಿಕ್ಷಣ ಕೊಡಲು ಕಷ್ಟ ಸಾಧ್ಯವಾಗುತ್ತಿದೆ. ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳ ಕುರಿತಂತೆ ನಾನು ಪ್ರತಿ ಬಾರಿಯೂ ಸರ್ಕಾರದ ಗಮನ ಸೆಳೆಯುತ್ತಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ದಾಂಡೇಲಿ ಬಿಜೆಪಿ ಘಟಕದ ಮಾಜಿ ಅಧ್ಯಕ್ಷರು, ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿಯ ಹಾಲಿ ಸದಸ್ಯರಾಗಿರುವ ರೋಷನ್ ನೇತ್ರಾವಳಿಯವರು ಉಪಸ್ಥಿತರಿದ್ದರು. ಕಾಲೇಜಿನ ಉಪನ್ಯಾಸಕರಾಗಿ, ಪ್ರಾಚಾರ್ಯರಾಗಿ, ಶೈಕ್ಷಣಿಕ ಕ್ಷೇತ್ರದ ವಿಶೇಷವಾದಂತಹ ಅನುಭವಿ ತಜ್ಞರಾಗಿ ಗುರುತಿಸಿಕೊಂಡು ಆ ನಂತರದ ದಿನಗಳಲ್ಲಿ ರಾಜಕೀಯವಾಗಿ ಇಡೀ ರಾಜ್ಯದಲ್ಲಿ ಗಮನ ಸೆಳೆದಿರುವಂತಹ ಜನನಾಯಕರಿದ್ದರೆ ಅದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಸ್.ವಿ. ಸಂಕನೂರ್ ಸಾಹೇಬರು. ಕಳೆದ 11 ವರ್ಷಗಳಿಂದ ರಾಜ್ಯದ ಮೇಲ್ಮನವಿಯಿಂದ ವಿಧಾನ ಪರಿಷತ್ತನ್ನು ಪ್ರತಿನಿಧಿಸುವ ಮೂಲಕ ಈ ನಾಡಿನ ಶೈಕ್ಷಣಿಕ ಕ್ಷೇತ್ರದ ಪ್ರಗತಿಗೆ ಅಮೂಲ್ಯವಾದಂತಹ ಕೊಡುಗೆಯನ್ನು ನೀಡಿದವರು ತಾವು ಎನ್ನುವಂಥ ಹೆಮ್ಮೆ ಮತ್ತು ವಿಶೇಷವಾಗಿ ತಮ್ಮ ಬಗ್ಗೆ ವಿಶೇಷವಾದಂಥ ಗೌರವ ಕೂಡ ಇದೆ. ತಮ್ಮ ಇಷ್ಟು ವರ್ಷಗಳ ಈ ರಾಜಕೀಯ ವಿಧಾನ ಪರಿಷತ್ ಸದಸ್ಯರಾಗಿ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರ ಸೇರಿದಂತೆ ತಮ್ಮ ಸಾಧನೆಗಳನ್ನು ಹೇಳುವುದಾದರೆ, ಸಾಧನೆ ಎನ್ನುವುದಕ್ಕಿಂತಲೂ ತಮ್ಮ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ವ್ಯಾಪ್ತಿ ಮತ್ತು ತಮ್ಮ ಕಾರ್ಯಶಕ್ತಿಯನ್ನು ಮೀರಿ ನೀವು ಮಾಡಿರುವಂತಹ ಸಾಧನೆಗಳು, ಅದು ಜನಮುಖಿ ಇರ್ಬೋದು, ಸಮಾಜಮುಖಿ ಇರ್ಬೋದು, ರಾಜಕೀಯವಾಗಿ ಇರ್ಬೋದು, ಇಡೀ ಈ ನಮ್ಮ ನಾಡಿಗೆ ನೀಡಿದಂಥ ಕೊಡುಗೆಗಳನ್ನು ಹೇಳುವುದಾದರೆ ಎಲ್ಲ ವೀಕ್ಷಕರಿಗೆ ವಂದನೆಗಳು. ಬಂಧುಗಳೇ, ಇವತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟೊಂದು ಮಹತ್ವ ಕೊಡಬೇಕಾಗಿತ್ತು ಅಷ್ಟೊಂದು ಮಹತ್ವವನ್ನು ಕೊಡ್ತಾ ಇಲ್ಲ. ಇದು ವಿಷಾದಕರವಾದಂಥ ಸಂಗತಿ. ಯಾಕಂದರೆ ನಮ್ಮ ರಾಜ್ಯದೊಳಗೆ ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢ ಇರ್ಬೋದು, PU ಇರ್ಬೋದು, ಡಿಗ್ರಿ ಇರ್ಬೋದು, ವಿಶ್ವವಿದ್ಯಾಲಯ, ಪ್ರಾಥಮಿಕದಿಂದ ಹಿಡಿದು ವಿಶ್ವವಿದ್ಯಾಲಯ ಮಟ್ಟದವರೆಗೆ ಏನು ಹುದ್ದೆಗಳು ನಿವೃತ್ತಿಯಿಂದ ಖಾಲಿಯಾಗಿದ್ದಾವೆ, ನಿಧನದಿಂದ ಖಾಲಿಯಾಗಿದ್ದಾವೆ, ರಾಜೀನಾಮೆಯಿಂದ ಖಾಲಿಯಾಗಿದ್ದಾವೆ, ಇವೆಲ್ಲ ಹುದ್ದೆಗಳನ್ನು ತುಂಬಲಿಕ್ಕೆ ಇವತ್ತು ಅವಕಾಶ ಮಾಡ್ತಾ ಇಲ್ಲ, ಪರ್ಮಿಷನ್ ಕೊಡ್ತಾ ಇಲ್ಲ. ಇದು ಭಾಳ ದುರದೃಷ್ಟಕರವಾದಂಥ ಸಂಗತಿ. ಈ ವಿಷಯದ ಕುರಿತು ಸದನದೊಳಗೆ ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೀವಿ. ನೀವು ಶಾಲೆ ಕಾಲೇಜೊಳಗೆ ಶಿಕ್ಷಕರಿಲ್ಲ ಅಂದರೆ, ಬೋಧಕರಿಲ್ಲ ಅಂದರೆ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಹೆಂಗೆ ಸಾಧ್ಯದನ್ನು ಕೂಡ ಪ್ರಶ್ನೆ ಮಾಡಿದ್ವಿ. ಇವತ್ತು ಸಂವಿಧಾನಕ್ಕೆ ನಾವು ಅಮೆಂಡ್ಮೆಂಟ್ ತಂದೀವಿ, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತ ಅಮೆಂಡ್ಮೆಂಟ್ ತಂದಿದ್ವಿ. ಈ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಡಿಯೊಳಗೆ ಯಾವುದೇ ಸರ್ಕಾರ ಇರ್ಬೋದು, ಸರ್ಕಾರದ ಜವಾಬ್ದಾರಿ ಏನಪ್ಪ ಅಂತಂದ್ರೆ ಕಡ್ಡಾಯವಾಗಿ 1ರಿಂದ 8ನೇ ತರಗತಿವರೆಗೆ ಕಡ್ಡಾಯವಾಗಿ ಗುಣಮಟ್ಟದ ಶಿಕ್ಷಣ ಕೊಡಬೇಕಂತ ತಿಳ್ಕೊಂಡು ನಾವು ಸಂವಿಧಾನಕ್ಕೆ ತಿದ್ದುಪಡಿ ತಂದೀವಿ. ಹೀಗಾಗಿ ಹಿನ್ನೆಲೆಯೊಳಗೆ ಇವತ್ತು ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಬಜೆಟ್ನೊಳಗೆ ಹೆಚ್ಚು ಅನುದಾನ ಕೊಟ್ಟು ಆ ಶಿಕ್ಷಣಕ್ಕೆ ನೀವು ಉತ್ತೇಜನ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಆ ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ನಾವು ಇತ್ತೀಚಿನ ದಿನದೊಳಗೆ ನಿವೃತ್ತಿಯಾದಂಥ ಹುದ್ದೆಗಳನ್ನು ತುಂಬಲಿಕ್ಕೆ ಒಂದು ಬಾರಿ ಇಲ್ಲ, ಹಲವಾರು ಬಾರಿ ನಾವು ಪ್ರಯತ್ನ ಮಾಡೀವಿ. ಆ ಹಿನ್ನೆಲೆಯೊಳಗೆ ಇವತ್ತು ವಿಶೇಷವಾಗಿ ಅನುದಾನ ಶಿಕ್ಷಣ ಸಂಸ್ಥೆಯೊಳಗೆ 2015ರಿಂದ 2020ರವರೆಗೆ ಏನು ಹುದ್ದೆಗಳು ಖಾಲಿಯಾಗಿದ್ದಾವೆ ಎಲ್ಲ ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ. ಹೀಗಾಗಿ ನಾನು ಈ ಸರ್ಕಾರವನ್ನು ಅಭಿನಂದಿಸ್ತೇನೆ. ಯಾಕಂದರೆ ಭಾಳಷ್ಟು ಹೋರಾಟ ಪ್ರಯತ್ನದ ಫಲವಾಗಿ ಈ ಒಂದು ಕೆಲಸ, ಈ ಒಂದು ಕಾರ್ಯ ಆಗಿದೆ. ಮತ್ತು ಇವತ್ತು ಪರ್ಮಿಷನ್ ಕೊಟ್ಟರೂ ಕೂಡ ಇನ್ನೂ ಆಡಳಿತ ಮಂಡಳಿಗೆ ಹುದ್ದೆಗಳನ್ನು ತುಂಬಲಿಕ್ಕೆ ಅನುಮತಿಯನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ರಿಸರ್ವೇಷನ್, ವಿಶೇಷವಾಗಿ
SC ಒಳ ಮೀಸಲಾತಿ ಸಂಬಂಧ ಸಮಸ್ಯೆ ಉದ್ಭವ ಆದಾಗ ಒಂದು ಸರ್ಕಾರ ಒಂದು ಆಯೋಗವನ್ನು ನೇಮಿಸ್ಯದ. ಆ SC ಒಳ ಮೀಸಲಾತಿ ಕುರಿತು ವರದಿನೂ ಬಂದದ. ಅದನ್ನು ಕ್ಯಾಬಿನೆಟ್ನೊಳಗೆ ನೀವು ಅಪ್ರೂವಲ್ ಮಾಡಿದಿರಿ. ಆದಾಗ್ಯೂ ಕೂಡ ನೇಮಕಾತಿ ಪ್ರಕ್ರಿಯೆ ಇನ್ನೂ ಪ್ರಾರಂಭ ಆಗಿಲ್ಲ. ಬಹಳಷ್ಟು ಏನು ಶಾಲೆ ಕಾಲೇಜೊಳಗೆ ಏನೋ ಒಂದು ಆಶಾಭಾವನೆ ಇಟ್ಕೊಂಡು ಕೆಲಸ ಮಾಡಕತ್ಯಾರ. ಅವ್ರ ವಯೋಮಿತಿ ಮೀರ್ಲಿಕ್ಕೆ ಹತ್ತದ. ಹಾಗಾಗಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ. ಏನು ಮೀಸಲಾತಿ ಕುರಿತು ಏನು ಅಲೆಮಾರಿ ಜನಾಂಗದವರು ಕೋರ್ಟ್ಗೆ ಹೋಗಿದ್ದಾರೆ. ಅಲೆಮಾರಿ ಜನಾಂಗದವರು ಕೂಡ 1% ನಮ್ಮ ರಿಸರ್ವೇಷನ್ ಬೇಕಂತ ಕೋರ್ಟ್ಗೆ ಹೋಗಿದ್ದಾರೆ. ಆ ಸಮಸ್ಯೆ ಹಾಗೆ ಉಳಿದದು. ಹೀಗಾಗಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ, ಆದಷ್ಟು ಬೇಗನೆ ನ್ಯಾಯಾಲಯದೊಳಗೆ ಏನು ಮೀಸಲಾತಿ ಸಮಸ್ಯೆ ಅದ ಅದನ್ನು ಬೇಗ ಇತ್ಯರ್ಥಪಡಿಸ್ಬೇಕು. ಇರಲಿಲ್ಲಂದ್ರೆ ಏನಾಗ್ತದಂದ್ರೆ ಈಗ 8 ವರ್ಷಗಳಿಂದ ಕೆಲಸ ಮಾಡಾಕತ್ತಾರ, ವಯೋಮಿತಿ ಮೀರ್ಲಿಕ್ಕಿತ್ತದ. ಒಂದ್ಸಲ ವಯೋಮಿತಿ ಮೀರ್ತಪ್ಪ ಅಂತಂದ್ರೆ ಅವ್ರಿಗೆ ನೇಮಕಾತಿ ಆಗಲಿಕ್ಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಸರ್ಕಾರವನ್ನು ನಾನು ಹೆಚ್ಚು ಒತ್ತಾಯ ಮಾಡೋದು ಏನಪ್ಪ ಅಂದ್ರೆ ಏನೇ ಸಮಸ್ಯೆಗಳಿದಾವೆ ರಿಸರ್ವೇಷನ್ ಕುರಿತು ಆದಷ್ಟು ಬೇಗನೆ ಅದನ್ನು ಇತ್ಯರ್ಥ ಮಾಡಿ ಇವತ್ತು ನೇಮಕಾತಿ ಪ್ರಕ್ರಿಯೆ. ಯಾಕಂದ್ರೆ ಕ್ವಾಲಿಟಿ ಎಜುಕೇಷನ್ ಅಂದರೆ ಶಿಕ್ಷಕರು ಇಲ್ಲಾಂದ್ರೆ ಕ್ವಾಲಿಟಿ ಎಜುಕೇಷನ್ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಅದ. ಹಾಗಾಗಿ ಆ ಕೆಲಸ ಬೇಗ ಮಾಡಬೇಕಂತ ತಿಳ್ಕೊಂಡು ನಾನು ಒತ್ತಾಯ ಮಾಡ್ತಿದ್ದೀನಿ. ಭಾಳ ಮುಖ್ಯವಾಗಿ ಇವತ್ತು ಜ್ವಲಂತ ಸಮಸ್ಯೆ ಇರೋದೇನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರಿ ನೌಕರ ಸಂಘದವರು ಇವತ್ತು 2006 ನಂತರ ಯಾರು ಅಪಾಯಿಂಟ್ಮೆಂಟ್ ಆಗ್ಯಾರ NPS ಜಾರಿ ಕೊಟ್ಟಿರಿ. ಆದರೆ NPSಲಿಂದ ಭಾಳಷ್ಟು ಅನ್ಯಾಯ ಆಗುತ್ತೆ ಸರ್ಕಾರಿ ನೌಕರರಿಗೆ. ಸೊ ಅದು NPS ಬದಲಾಗಿ OPS ತರಬೇಕಂತ ತಿಳ್ಕೊಂಡು ಇವತ್ತು ಹೋರಾಟ ಭಾಳ ನಡೆದದ. ಈ ಕುರಿತು ಸರ್ಕಾರ ಕಮಿಟಿ ನೇಮಿಸ್ಯದ. ಹಿಂದೂ ಕೂಡ ಕುಮಾರಸ್ವಾಮಿ ಅವರು ಇದ್ದಾಗ ಮುಖ್ಯಮಂತ್ರಿ ಸಮ್ಮಿಶ್ರ ಸರ್ಕಾರದ ಕಮಿಟಿ ನೇಮಿಸಿತ್ತು. ಆ ಕಮಿಟಿ ಏನೂ ಕೆಲಸ ಮಾಡಲಿಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಸಮಿತಿಯನ್ನು ಅದನ್ನು ರಿವೈಸ್ ಮಾಡಿ ಕಮಿಟಿ ಮಾಡ್ಯಾರ. ನನ್ನ ವಿನಂತಿ ಏನಪ್ಪ ಅಂತಂದ್ರೆ ಆದಷ್ಟು ಬೇಗನೆ ಈ ಸಮಿತಿಯನ್ನು ವರದಿಯನ್ನು ತೆಗೆದುಕೊಂಡು ಆ NPSನ್ನು ಅದರ ಬದಲಾಗಿ OPS ಜಾರಿ ಕೊಡ್ತಕ್ಕಂಥ ಆ ಕೆಲಸ ಸರ್ಕಾರ ಮಾಡಬೇಕಂತ ತಿಳ್ಕೊಂಡು ನಾನು ಆಗ್ರಹಿಸ್ತೇನೆ. ಆದರೆ ಇವತ್ತು ಅನುದಾನ ಶಿಕ್ಷಣ ಸಂಸ್ಥೆಗಳಿಗೆ ಯಾರು 2006 ನಂತರ ಅಪಾಯಿಂಟ್ಮೆಂಟ್ ಆಗ್ಯಾರ ಅವ್ರಿಗೆ ಯಾವುದೇ ಪೆನ್ಷನ್ನೇ ಇಲ್ಲ. ಹಾಗಾಗಿ ಅವರು ಭಾಳ ನಿವೃತ್ತಿ ಆದ ನಂತರ ಬರಿಗೈಲಿ ಇವತ್ತು ಮನೆಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂದದ. ಇದು ಭಾಳ ಅತ್ಯಂತ ಜ್ವಲಂತವಾದಂಥ ಸಮಸ್ಯೆ. ಅನುದಾನ ಶಿಕ್ಷಣ ಸಂಸ್ಥೆಗಳಿಗೆ ಏನು ಕೆಲಸ ಮಾಡಕತ್ತಾರೆ ಅವ್ರದ್ದು. ಹಾಗಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ನಾನು, ಮಾನವೀಯತೆ ದೃಷ್ಟಿಯಿಂದ ಯಾವ ರೀತಿ ನೀವು ಸರ್ಕಾರಿ ನೌಕರರಿಗೆ ಒಂದು ಪೆನ್ಷನ್ ಸ್ಕೀಮ್ ಕೊಟ್ಟಿರಿ, ಅದೇ ರೀತಿ ಒಂದು ಪೆನ್ಷನ್ ಸ್ಕೀಮನ್ನು ಅನುದಾನ ಶಿಕ್ಷಣ ಸಂಸ್ಥೆಯವರಿಗೂ ಕೂಡ ಕೊಡಬೇಕು. ಆ ರೀತಿ ಆದಷ್ಟು ಬೇಗನೆ ಒಂದು ಸರ್ಕಾರದ ಆಜ್ಞೆಯನ್ನು ಹೊರಡಿಸ್ಬೇಕಂತ ತಿಳ್ಕೊಂಡು ನಾನು ಕೇಳ್ಕೊತಿದ್ದೀನಿ. ಭಾಳ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ರಾಜ್ಯದೊಳಗೆ 1995ರಿಂದ ಏನು ಕನ್ನಡ ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, PU ಕಾಲೇಜುಗಳಿರ್ಬೋದು, 95ರ ನಂತರ ಯಾವ ಶಾಲೆ ಕಾಲೇಜುಗಳು ಪ್ರಾರಂಭ ಆಗಿದಾವೆ ಅವು ಗ್ರ್ಯಾಂಟೇ ಕೊಟ್ಟಿಲ್ಲ. 20 ವರ್ಷ ಮ್ಯಾಗ ಆಲಿಕ್ಕೆ ಇತ್ತು. ಏನೋ 20 ವರ್ಷಗಳಿಂದ ಏನೋ ಒಂದು ಭಾವನೆ ಇಟ್ಕೊಂಡು ಅಲ್ಲಿ ಕೆಲಸ ಮಾಡಕತ್ತಾರ. ಅತ್ಯಂತ ಕಡಿಮೆ ಪಗಾರದೊಳಗೆ ಅವರು ಕೆಲಸ ಮಾಡಕತ್ತಾರ. ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕಿತ್ತಾರ. SSLC ರಿಸಲ್ಟ್, PUC ರಿಸಲ್ಟನ್ನು ಅನುದಾನ ರಹಿತ ಶಾಲೆಗಳು ಒಳ್ಳೆ ರಿಸಲ್ಟ್ ಕೊಡಕತ್ತಾರ. ಆ ಹಿನ್ನೆಲೆ ಒಳಗೆ ಇವತ್ತು 95ರ ನಂತರ ನಮ್ಮ ರಾಜ್ಯದೊಳಗೆ ಏನು ಶಾಲೆ ಕಾಲೇಜುಗಳು ಪ್ರಾರಂಭ ಆಗಿದಾವೆ ಆ ಎಲ್ಲ ಅನುದಾನ ರಹಿತ ಶಾಲೆ ಕಾಲೇಜುಗಳಿಗೆ ಆದಷ್ಟು ಬೇಗನೆ ಇವತ್ತು ಸರ್ಕಾರ ಗ್ರ್ಯಾಂಟನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ ತಿಳ್ಕೊಂಡು ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇನೆ.